ಕರ್ನಾಟಕ ಭಾಗದ ಸಂಸ್ಥೆಯಿಂದ ಶಿಕ್ಷಣ ಕ್ರಾಂತಿ. ಎಕ್ಸಲೆಂಟ್ ನೀಟ್ ಅಕಾಡೆಮಿಯ ಕೋಚಿಂಗ್ ವಿಧಾನ ಹೇಗಿದೆ? ಅಲ್ಪಾವಧಿಯಲ್ಲಿ ದಾಖಲೆ ಮಟ್ಟದ ಫಲಿತಾಂಶಕ್ಕೆ ಕಾರಣ ಏನು? ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರೀತಿ ಆಕಾಶ್. ನೀಟ್ ಅಕಾಡೆಮಿಗಳ ಸಂಖ್ಯೆ ಹೆಚ್ಚೇ ಇರಬಹುದು, ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಗೇಮ್ ಚೇಂಜರ್ ಅಂತ ಇರೋ ಸಂಸ್ಥೆ ಬೆರಳೆಣಿಕೆಯಷ್ಟು ಮಾತ್ರ. ಅದರಲ್ಲಿ ಟಾಪ್ ಸ್ಥಾನದಲ್ಲಿ ನಿಲ್ಲೋದು ಎಕ್ಸಲೆಂಟ್ ನೀಟ್ ಅಕಾಡೆಮಿ. ಈ ಸಂಸ್ಥೆಯ ಸಕ್ಸಸ್ ಸ್ಟೋರಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯೇ. ಕಾರಣ, ಇವರು ಅಲೆಗಳ ವಿರುದ್ಧ ಈಜಾಡಿ ಗೆದ್ದವರು. ಅದು ಯಾವ ಟೈಮ್ನಲ್ಲಿ ಗೊತ್ತಾ? ಕೋವಿಡ್ ಅನ್ನೋ ಮಹಾಮಾರಿ ಹುಟ್ಟಿದ ಸಮಯದಲ್ಲಿ. ವಿದ್ಯಾರ್ಥಿಗಳ ಭವಿಷ್ಯ ಕೇವಲ ಅವರ ಕೈಯಲ್ಲಿ ಮಾತ್ರ ಇರುತ್ತಾ? ಖಂಡಿತ ಅವರಿಗೆ ಜನ್ಮ ಕೊಟ್ಟ ಪೋಷಕರು ಕಾರಣರಾಗ್ತಾರೆ. ಜೊತೆಗೆ ಅವರು ಓದುವ ಸಂಸ್ಥೆಯೂ ಕಾರಣೀಭೂತವಾಗುತ್ತೆ. ಈ ಸತ್ಯ ಅರಿತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಸಂಸ್ಥೆಯೇ ಎಕ್ಸಲೆಂಟ್ ನೀಟ್ ಅಕಾಡೆಮಿ ಧಾರವಾಡ. ನೀಟ್ ಎಕ್ಸಾಮ್ನಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಈ ಸಂಸ್ಥೆ ರೂಪಿಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದ್ದಾರೆ. ವಿದ್ಯಾರ್ಥಿಗಳ ನೆಚ್ಚಿನ ಅಕಾಡೆಮಿ ಕಟ್ಟಿದವರು ಎಕ್ಸಲೆಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಿಜಯಪುರ ಮತ್ತು ಧಾರವಾಡ ಫೌಂಡರ್ ಚೇರ್ಮನ್ ಬಸವರಾಜ್ ಕೌಸಲಗಿ ಮತ್ತು ಡೈರೆಕ್ಟರ್ ಹಾಗೂ ಬ್ರಾಂಚ್ ಹೆಡ್ ಎಕ್ಸಲೆಂಟ್ ನೀಟ್ ಅಕಾಡೆಮಿ ಧಾರವಾಡ ಸಚಿನ್ ಗಿರಿಯಪ್ಪನವರ್. ಕಳೆದ ವರ್ಷದ ನೀಟ್ ಎಕ್ಸಾಮ್ನಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಸೀಟ್ ಪಡೆದಿರೋದು. ನೀಟ್ ಕೋಚಿಂಗ್ಗೆ ಹೊಸ ವ್ಯಾಖ್ಯಾನ ಬರೆದ ಈ ಸಂಸ್ಥೆ ಹುಟ್ಟಿದ್ದೇ ಸಂಕಷ್ಟದ ಸಮಯದಲ್ಲಿ. ಮೊದಲು ತಾವೇ ಚಾಲೆಂಜ್ ಸ್ವೀಕರಿಸಿ ಅದರಲ್ಲಿ ಗೆದ್ದು ಆನಂತರ ವಿದ್ಯಾರ್ಥಿಗಳಿಗೂ ಚಾಲೆಂಜ್ನಲ್ಲಿ ಗೆಲ್ಲುವ ಪಾಠ ಮಾಡ್ತಿದ್ದಾರೆ. ಎಜುಕೇಶನ್ ಹಬ್ ಇರೋದು ಬಿಜಾಪುರದಲ್ಲಿ. ಎಕ್ಸಲೆಂಟ್ ಸಂಸ್ಥೆ ಅಲ್ಲಿಂದನೇ ಪ್ರಾರಂಭ ಆಗಿದ್ದು. ಅದು ನನ್ನ ಮಾವನವರು ಹಾಗೂ ಚೇರ್ಮನ್ರಾದ ಶ್ರೀ ಬಸವರಾಜ್ ಕೌಲ್ಗಿ ಸರ್ ಸ್ಟಾರ್ಟ್ ಮಾಡಿದ್ದು 1996ರಲ್ಲಿ. ಆವಾಗ ಕೋಚಿಂಗ್ ಸೈನಿಕ ನವೋದಯ ಕೋಚಿಂಗ್ ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿ ಪ್ರಾಥಮಿಕ ಕನ್ನಡ ಮೀಡಿಯಂ ಸ್ಕೂಲು, ಆಮೇಲೆ ಹೈಸ್ಕೂಲು, ಇಂಗ್ಲಿಷ್ ಮೀಡಿಯಂ ಸ್ಕೂಲು, ಹಾಗೆ PU ಕಾಲೇಜನ್ನು ಸಹಿತ ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಾ ಬಂದ್ವಿ. ಕೋವಿಡ್ ಇತ್ತು, ತುಂಬ ಜನ ಅಂದರು ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಹಂಗೆ ಹಿಂಗೆ ಅಂತ. ಬಟ್ ವಿ ಥಾಟ್ ದಟ್ ವಾಸ್ ದ ರೈಟ್ ಟೈಮ್. ಆವಾಗ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ವಿ. ಕೋವಿಡ್ ಟೈಮ್ನಲ್ಲಿ ಯಾವುದೇ ಸಂಸ್ಥೆ ಶುರು ಮಾಡೋದು ಅಲೆಗಳ ವಿರುದ್ಧ ಈಜುವಂತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಆದರೆ ಇದನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದ ಈ ಸಂಸ್ಥೆ ಪರ್ಫೆಕ್ಟ್ ಹಾದಿಯಲ್ಲಿ ನಡೆಸಿ ಸಕ್ಸಸ್ ಕಾಣ್ತು. ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ನಮಗೆ ಬರೀ 25 ಸ್ಟೂಡೆಂಟ್ಸ್ ಇದ್ರು. ಇಯರ್ ಬೈ ಇಯರ್ ನಾವು ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗಿದ್ರಿಂದ ಅಡ್ಮಿಷನ್ಸು ಜಾಸ್ತಿ ಆಯ್ತಾ ಹೋಯ್ತು. ಫಸ್ಟ್ ಇಯರ್ ನಮಗೆ 25 ಸ್ಟೂಡೆಂಟ್ಸ್ ಇದ್ರು. ಸೆಕೆಂಡ್ ಇಯರ್ 75 ಆದರು. ಥರ್ಡ್ ಇಯರ್ 110, ಫೋರ್ತ್ ಇಯರ್ 140 ಸ್ಟೂಡೆಂಟ್ಸು. ಫೋರ್ತ್ ಇಯರಲ್ಲಿ ನಾವು ಇಡೀ ಧಾರವಾಡಕ್ಕೆ ಪ್ರಥಮ ರ್ಯಾಂಕ್ ಕೊಟ್ವಿ. ನೀಟಲ್ಲಿ 720ಕ್ಕೆ 700 ಅಂಕಗಳನ್ನು ತಗೊಂಡು ಒಬ್ಬರು ಸ್ಟೂಡೆಂಟು ಧಾರವಾಡಕ್ಕೆ ಹಾಗೂ ನಮ್ಮ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟ. ಹಾಗೆ ಹೋದ ವರ್ಷನೂ ಒಳ್ಳೆ ರಿಸಲ್ಟ್ ಕೊಟ್ವಿ. ಹೋದ ವರ್ಷದ ರಿಸಲ್ಟು ನಮಗೆ ಧಾರವಾಡದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಸೆಲೆಕ್ಷನ್ಸ್ ಕೊಟ್ಟ ಏಕೈಕ ಸಂಸ್ಥೆ. ಒಂದೇ ಶಾಖೆಯಿಂದ ಮ್ಯಾಕ್ಸಿಮಮ್ ಸೀಟ್ಸ್ ಕೊಟ್ಟಿದ್ದೀವಿ ನಾವು. ಶುರುವಾದ 4ನೇ ವರ್ಷ ಧಾರವಾಡಕ್ಕೆ ಪ್ರಥಮ ರ್ಯಾಂಕ್ ಪಡೆಯಿತು ಈ ಸಂಸ್ಥೆ. ಅಷ್ಟೇ ಅಲ್ಲ, ಕಳೆದ ವರ್ಷ ಒಂದೇ ಬ್ರಾಂಚ್ನಿಂದ ಮ್ಯಾಕ್ಸಿಮಮ್ ಸೀಟ್ ಕೊಟ್ಟ ಹೆಗ್ಗಳಿಕೆಯೂ ಈ ಸಂಸ್ಥೆಗಿದೆ. ಇನ್ನು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಚಾಲೆಂಜಸ್ ಇತ್ತು. ಅದರ ನಡುವೆಯೂ ಈ ಸಂಸ್ಥೆ ಹೇಗೆ ಯಶಸ್ಸು ಪಡೆಯಿತು ಅನ್ನೋದೇ ಇಂಟ್ರೆಸ್ಟಿಂಗ್. ಬಿಕಾಸ್ ಧಾರವಾಡ ವಿದ್ಯಾಕಾಶಿ ಅನ್ನೋದು ಅದಕ್ಕೆ. ವಿದ್ಯೆ ಸರಿಯಾಗಿ ಸಿಕ್ಕರೆ ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿಗಳು ಕಮ್ಮಿ ಆಗಿದ್ದಾರೆ. ಈಗ ಹೆಂಗಾಗಿದೆ ಅಂದರೆ ನಮಗೆ ಬರೋದೆಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ಸು. ಧಾರವಾಡದವರು ಧಾರವಾಡದಲ್ಲಿ ಕಲಿಯೋದೇ ಕಮ್ಮಿ. ಸೊ ಎಲ್ಲ ಹೊರಗಡೆಯಿಂದ ಹಳ್ಳಿಗಳಿಂದ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮಲ್ಲಿ ರೆಸಿಡೆನ್ಷಿಯಲ್ ಜಾಸ್ತಿ, ನಾನ್ ರೆಸಿಡೆನ್ಷಿಯಲ್ಗಿಂತ ರೆಸಿಡೆನ್ಷಿಯಲ್ ಜಾಸ್ತಿ. ಬಿಕಾಸ್ ಇಲ್ಲಿದ್ದವರೆಲ್ಲ ಬೇರೆ ಕಡೆ ಹೋಗ್ತಾರೆ, ಬೇರೆ ಕಡೆಯವರೆಲ್ಲ
ಇಲ್ಲಿ ಬರ್ತಾರೆ. ಆವಾಗ ಒಂದು ನಮಗೆ ಕ್ಲಾಸಸ್ ನಡೆಸಲಿಕ್ಕೆ ಪ್ರಾಪರ್ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಬೇಕಿತ್ತು. ಆಫ್ಲೈನ್ ಕ್ಲಾಸಸ್ ಇಲ್ಲ, ಓನ್ಲಿ ಆನ್ಲೈನ್ ಕ್ಲಾಸಸ್ಸು. ಆಫ್ಲೈನ್ ಮಾಡಿದ್ರು ಹೊರಗಡೆ ಹೋಗೋಂಗಿಲ್ಲ, ಆನ್ಲೈನ್ ಕ್ಲಾಸಸ್ಸೇ ಮಾಡಿದ್ವಿ. ಸ್ಟಾರ್ಟಿಂಗು ಒಂದು ಸ್ವಲ್ಪ ದಿನ, ಒಂದು ಅರ್ಧ ವರ್ಷ ಏನಾಯಿತು ಆನ್ಲೈನೇ ಆಯಿತು. ಆಮೇಲೆ ಒಂದು ಸ್ವಲ್ಪ ಕೋವಿಡ್ ರಿಲೀಫ್ ಸಿಕ್ಕಿದ ಮೇಲೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಾವು ನಮ್ಮ ಕೆಪಾಸಿಟಿ ಆಮೇಲೆ ನೋಡಿದ್ರೆ ಜಾಸ್ತಿ ಇತ್ತು, ಬಟ್ ಓನ್ಲಿ 25 ಸ್ಟೂಡೆಂಟ್ಸ್ ಬಂದ್ರೂ ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿ ಪಾಠ ಮಾಡಿ ಒಳ್ಳೆ ರಿಸಲ್ಟ್ ತಂದುಕೊಟ್ರು. ಹಾಗೆ ಆ ರಿಸಲ್ಟಿಂದಾನೇ ಬರ್ತಾ ಬರ್ತಾ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಹೋಯಿತು. ಎಕ್ಸಲೆಂಟ್ ನೀಟ್ ಅಕಾಡೆಮಿ ಇವತ್ತು ಧಾರವಾಡದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಈ ಸಂಸ್ಥೆಯ ಚೇರ್ಮನ್. ಈಗ ಇಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೇನ್ ರೂವಾರಿ ನಮ್ಮ ಚೇರ್ಮನ್ ಸರ್ ಬಸವರಾಜ್ ಕೌಲ್ಗಿ ಸರ್. ಆಮೇಲೆ ನನ್ನ ಅಣ್ಣನವರಾದ ಪ್ರವೀಣ್ ಗಿರಿಯಪ್ಪನವರು ಇದ್ರು. ಅವರು ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು, ಸೈನಿಕ ನವೋದಯ ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಬಟ್ ನೀಟ್ ಲಾಂಗ್ ಟರ್ಮ್ ಒಂದು ಏನೂ ಇಲ್ಲ ಅಂತಾಗ ನಮ್ಮ ಮಾವನವರು ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಸೊ ಎಲ್ಲರ ಸಪೋರ್ಟು ಇತ್ತು, ಫ್ಯಾಮಿಲಿ ಸಪೋರ್ಟು ಇತ್ತು. ಯಾಕಂದ್ರೆ ಸಡನ್ ಆಗಿ ನನಗೂ ಒಮ್ಮೆ ಸಡನ್ ಆಗಿ ಚೇಂಜು, ಬೆಂಗಳೂರಿಂದ ಇಲ್ಲಿ ಬಂದು ಧಾರವಾಡದಲ್ಲಿ ಎಲ್ಲ ಇಲ್ಲಿ ಅಡ್ಜಸ್ಟ್ ಆಗಬೇಕು, ಲೈಫ್ ಸ್ಟೈಲ್ ಇರಲಿ, ಎಲ್ಲ ಆಗಲಿ, ಏನೇ ಆಗಲಿ. ಸೊ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ರೂಢಿ ಆದಾಗ ಆಮೇಲೆ ನಮ್ಮ ಊರಲ್ಲಿ ಇರೋ ಖುಷಿನೇ ಬೇರೆ. ಅಂದ್ಹಾಗೆ ಯಾವುದೇ ಒಂದು ಸಂಸ್ಥೆ ಸಫಲವಾಗಲು ಹಲವು ಕಾರಣಗಳಿರುತ್ತವೆ. ಎಕ್ಸಲೆಂಟ್ ನೀಟ್ ಅಕಾಡೆಮಿ ಸಕ್ಸಸ್ ಹಿಂದಿರುವ ಶಕ್ತಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ. ಮೇನ್ ಒಂದು ಸಂಸ್ಥೆ ಯಶಸ್ಸಿಗೆ ಕಾರಣ ಬೋಧಕರು, ಆಮೇಲೆ ಅಷ್ಟೇ ಬೋಧಕೇತರ ಸಿಬ್ಬಂದಿಗಳು. ನಮ್ಮಲ್ಲಿ ಏನು ಅಂದರೆ ಸ್ಟಾರ್ಟಿಂಗ್ ಏನು ಜಾಯಿನ್ ಆಗಿದ್ರು ಫ್ಯಾಕಲ್ಟೀಸು ಅವ್ರಿಗೆ ಇನ್ನೂ ತನಕ ಇದ್ದಾರೆ. ಆಮೇಲೆ ಅವರು ಒಂಥರ ನಮ್ಮ ಫ್ಯಾಮಿಲಿ ಇದ್ದಂಗೆ. ಅವರು ಚೆನ್ನಾಗಿ ಪಾಠ ಮಾಡಲಿಲ್ಲ ಅಂದರೆ, ಸ್ಟೂಡೆಂಟ್ಸಿಗೆ ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂದರೆ ಕರೆಕ್ಟಾಗಿ ರಿಸಲ್ಟ್ ಬರಲ್ಲ. ಅಷ್ಟೇ ಬೋಧಕೇತರ ಸಿಬ್ಬಂದಿಗಳದ್ದು ಶ್ರಮ ಇರುತ್ತೆ. ಈಗ ರೆಸಿಡೆನ್ಷಿಯಲ್ ಆದರೆ ಹಾಸ್ಟೆಲಲ್ಲಿ ಸ್ಟೂಡೆಂಟ್ಸಿಗೆ ಮಕ್ಕಳ ಕೇರ್ ತಗೋಬೇಕು, ಅವ್ರಿಗೇನಾದರೂ ಆದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಏನೇ ಸಮಸ್ಯೆ ಆದರೂ ಅವ್ರಿಗೆ ತಿಳಿಸಿ ಹೇಳಬೇಕು. ಸೊ ಎಲ್ಲರದು ಪರಿಶ್ರಮ ಕೂಡಿ ಈ ಒಂದು ಸಂಸ್ಥೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದೆ. ಈ ಸಂಸ್ಥೆಯ ಆಧಾರವೇ ವಿದ್ಯಾರ್ಥಿಗಳು. ಈ ಸಂಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ಕೊಡುವ ರಿವ್ಯೂಸ್ ತುಂಬಾನೇ ಮುಖ್ಯ. ವಿದ್ಯಾರ್ಥಿಗಳು ತೃಪ್ತರಾದರೆ ಮಾತ್ರ ಮತ್ತಷ್ಟು ಹೊಸ ಸ್ಟೂಡೆಂಟ್ಸ್ ಜಾಯಿನ್ ಆಗೋದು. ಈ ವಿಚಾರದಲ್ಲಿ ಸಂಸ್ಥೆಗೆ ಔಟ್ ಆಫ್ ಔಟ್ ಮಾರ್ಕ್ಸ್. ನಾನಿಲ್ಲಿ ಬಂದಿರೋ ಕಾರಣ ಹೋದ ವರ್ಷ ನಂಗೆ ನೀಟ್ ಎಕ್ಸಾಮ್ ನಲ್ಲಿ ಕಡಿಮೆ ಅಂಕ ಬಂದಿರೋದು. ನಾನಿಲ್ಲಿ ಬಂದು ಎಲ್ಲ ನೋಡ್ದೆ. ಫಸ್ಟ್ ಎಲ್ಲಾರು ಕೂಡ ಮಾತಾಡದೆ ಸರ್ಸ್ ಅದು ಅಡ್ಮಿಷನ್ ಮಾಡಿದ್ರು. ಆನಂತರ ನೆಕ್ಸ್ಟ್ ಏನಂತಂದ್ರೆ ಹಾಸ್ಟೆಲ್ ಯಾವ ತರ ಇರುತ್ತೋ, ನಂಗೆ ಮೊದಲು ಧಾರವಾಡ ಅಂತಂದ್ರೆ ಊಟ ಅಲ್ಲಿ ಚೆನ್ನಾಗಿರಲ್ಲ ಅಂತ ಆ ರೀತಿ ಭಾವನೆ ಇತ್ತು. ಆನಂತರ ನಾನಿಲ್ಲಿ ಹಾಸ್ಟೆಲ್ ಊಟ ಎಲ್ಲ ಚೆಕ್ ಮಾಡಿದ ನಂತರ ಒಳ್ಳೆ ಊಟ, ಮನೆ ರೀತಿ ಊಟ ಇರೋದ್ರಿಂದ ಅಡ್ಮಿಷನ್ ಗ್ಯಾರಂಟಿ ಹಾಕಿ ನೆಕ್ಸ್ಟ್ ಒಂದೆರಡು ದಿನ ನಂತರ ನಾನು ಬಂದೆ. ಈಗ ನಾನು ಬಂದು ಸುಮಾರು 3 ತಿಂಗಳಾಗಿರ್ಬೋದು. ಅಂದ್ರೆ ಹೋದ ವರ್ಷ ನಾನು ಏನಿದ್ನೋ ಅದಕ್ಕಿಂತ ಡಬಲ್ ವರ್ಕ್ ಮಾಡ್ತಿದ್ದೀನಿ ಈಗ. ಇಲ್ಲಿಂದ ನಾವು ಶೆಡ್ಯೂಲ್ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿದೆ. ನಮ್ಗೆ ಡೈಲಿ ಈವ್ನಿಂಗ್ 2 hours ಸ್ಟಡಿ ಅವರ್ಸ್ ಸಿಗುತ್ತೆ. ಆಮೇಲೆ ಹಿಂಗ್ ಬೇರೆ ಸಬ್ಜೆಕ್ಟ್ಸ್ ನೋಡಿದ್ರೆ ಡೈಲಿ 1 ತಾಸು ಅದು ಸ್ಟಡಿ ಅವರ್ಸ್ ಸಿಗುತ್ತೆ. ಫಸ್ಟ್ ಮಾತು. ಇನ್ನೊಂದು ವಾರದಲ್ಲಿ 3 ಸಲ ನಾವು ವೀಕ್ಲಿ ಡೈಲಿ ಟೆಸ್ಟ್ ಅಂದ್ರೆ ಒಂದೊಂದ್ ಸಬ್ಜೆಕ್ಟ್ ಟೆಸ್ಟ್ ಬರೀತೇವೆ. ಅದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಮತ್ತೆ ಸಂಡೇ ಮಾತಾಡಿದ್ರೆ ಸಂಡೇ ಫುಲ್ ಆ ವಾರದಲ್ಲಿ ಏನ್ ಓದೇವಿ ಅದ್ ಬರೀತೇವೆ. ಅದೇ ಹೋಗ್ತಾ ಹೋಗಿದ್ರೆ ಆ ವಾರ ಮತ್ತೆ ಆ ತಿಂಗಳಲ್ಲಿ ಏನಾಗಿದೆ ಎಲ್ಲಾ ಸೇರ್ಕೊಂಡು ಓದ್ತೇವಲ್ಲ, ನಮ್ ರಿವಿಷನ್ ಆಗ್ಬಿಡತ್ತೆ ಅಲ್ಲೇ. ಇಲ್ಲಿನ ಫ್ಯಾಕಲ್ಟಿನೂ ತುಂಬಾ ಚಲೋ ಇದೆ. ಯಾವಾಗ್ಲೂ ನಮ್ಗೆ ಸ್ವಲ್ಪ ಡಿಮೋಟಿವೇಟ್ ಆದ್ರೆ, ಸೆಲ್ಫ್ ಡೌಟ್ ಬಂದ್ರೆ ದೇ ಆರ್ ವೆರಿ ಗುಡ್ ಟು ಅಪ್ರೋಚ್. ನಾವು ಅವ್ರಿಗೆ ಬಹಳ ಚೆನ್ನಾಗಿ ಕೇಳ್ಬಹುದು, ಅವರು ಬಹಳ ಚೆನ್ನಾಗಿ ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಎಷ್ಟು ಸಲ ಬೇಕೋ ಅಷ್ಟು ಸಲ ನಾವು ಅವ್ರಿಗೆ ಡೌಟ್ ಕೇಳ್ತೀವಿ, ಅವರು ನಮ್ಗೆ ಹೇಳ್ತಾರೆ DPPs ಐತಿ, ಮಾಡ್ಯೂಲ್ಸ್ ಐತಿ. ಇಟ್ಸ್ ವೆರಿ ಗುಡ್. ಐ ವುಡ್ ರೆಕಮೆಂಡ್ ಯು ಟು ಜಾಯಿನ್ ಹಿಯರ್. ಇಲ್ಲಿನ ಸ್ಟ್ರೆಂತ್ ಅಂದ್ರೆ ಪ್ರಾಧ್ಯಾಪಕರು. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಟ್ರೈನಿಂಗ್ ಇರೋದಿಲ್ಲ. ಪಾಠ ಹೇಳುವ ಪ್ರಾಧ್ಯಾಪಕರಿಗೂ ಆಗಾಗ್ಗೆ ಟ್ರೈನಿಂಗ್ ಇರುತ್ತೆ. ಕಲಿಕಾ ವಿಧಾನ ಹೇಗಿರಬೇಕು ಎಂಬ ಬಗ್ಗೆ ಸೀನಿಯರ್ಸ್ ಮಾರ್ಗದರ್ಶನ ಮಾಡ್ತಾರೆ. ನಾವೇನೇ ವರ್ಕ್ ಮಾಡಿದ್ರು ಅಲ್ಟಿಮೇಟ್ಲಿ ನಮ್ಮನ್ನ ಸೊಸೈಟಿ ಐಡೆಂಟಿಫೈ ಮಾಡೋದು ರಿಸಲ್ಟ್ ಇಂದ. ಹಾಗಾಗಿ ಕಳೆದ 5 ವರ್ಷಗಳಲ್ಲೂ ಸಹ ನಾವು ಉತ್ತಮವಾದ ಫಲಿತಾಂಶವನ್ನ ಕೊಟ್ಟಿದ್ದೇವೆ ವರ್ಷದಿಂದ ವರ್ಷಕ್ಕೆ. ಸೊ ನಮ್ಮ ಫಲಿತಾಂಶ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ
ಮೆಥಡ್ ಆಫ್ ಟೀಚಿಂಗ್ ಇರ್ಬೋದು ಅಂಡ್ ಮಕ್ಕಳಿಗೆ ಕಲಿಕಾ ವಿಧಾನ ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಒಂದು ಕಲಿಕಾ ವಿಧಾನವನ್ನ ಯಾವ ರೀತಿ ಬೆಳೆಸಬೇಕು ಅಂತ ನಮ್ಮ ಎಲ್ಲಾ ಟೀಚಿಂಗ್ ಫ್ಯಾಕಲ್ಟೀಸ್ಗಳು ಸಹ ನಾವು ಟ್ರೈನ್ ಅಪ್ ಮಾಡ್ತಾ ಬಂದಿದ್ದೇವೆ. ಈ ಸಂಸ್ಥೆಯ ಆತ್ಮವೇ ಕಲಿಕಾ ವಿಧಾನ. ಹಾಗಾದ್ರೆ ಇಲ್ಲಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಯಾವ ವಿಧಾನದಲ್ಲಿ ಪಾಠ ಮಾಡ್ತಾರೆ ಗೊತ್ತಾ? ಕಲಿಕೆಗೆ ಅಂತ ಬಂದಾಗ ಯೂಶುವಲಿ ಇವನು ದಡ್ಡ ಸ್ಟೂಡೆಂಟ್ ಅಪ್ಪ, ಇವನು ಉತ್ತಮವಾಗಿದ್ದಾನೆ, ಇವನು ರ್ಯಾಂಕರ್ಸು ಅಂತೇಳಿ ನಾವೇ ಡಿಫೈನ್ ಮಾಡ್ಕೊಂಡ್ಬಿಡ್ತೇವೆ. ಬಟ್ ಇಲ್ಲಿ ಆ ಸಿಸ್ಟಮ್ ಇಲ್ಲ. ಇಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಅಂದ್ರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ದಡ್ಡ ಇರೋದಿಲ್ಲ. ಅಂದ್ರೆ ಹೇಳ್ಬೇಕು ಅಂದ್ರೆ ದಡ್ಡ ವಿದ್ಯಾರ್ಥಿಗಳಿಗೆ ಹುಟ್ಟೋದೇ ಇಲ್ಲ. ಈ ದಡ್ಡ ಬುದ್ಧಿವಂತ ಅಂತ ಹೇಳಿ ಮಾಡ್ಕೊಳ್ತಕ್ಕಂಥದ್ದು ನಾವುಗಳಾಗಿದ್ದೇವೆ. ಸೊ ವಿ ಆರ್ ಐಡೆಂಟಿಫೈ ಸೊ ವಿಚ್ ಮೆಥಡ್ ಈಸ್ ಫೆಮಿಲಿಯರ್ ಫಾರ್ ದ ಸ್ಟೂಡೆಂಟ್ಸ್ಗೆ ಯಾವ ಮೆಥಡ್ ಅಲ್ಲಿ ನಾವು ಕಲಿಸಿದ್ರೆ ಮಗುವಿಗೆ ಈಸಿ ಆಗ್ತದೆ, ಸೊ ಆ ಮೆಥಡ್ ಗಳನ್ನ ಚೂಸ್ ಮಾಡ್ತೇವೆ. ಅಂಡ್ ಇಲ್ಲಿರ್ತಕ್ಕಂಥದ್ದು ನಮ್ದು 1,500-2,000 ಸ್ಟ್ರೆಂತ್ ಅಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ ಇಂಡಿವಿಜುವಲ್ ಮಕ್ಕಳಿಗೆ ಫೋಕಸ್ ಮಾಡಬೇಕು. ಪ್ರತಿಯೊಬ್ಬ ಮಗುವಿನ ಬೆಳವಣಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಮಗುವಿನ 100% ಎಫರ್ಟ್ ಅವರಿಂದ ಆಚೆಗಡೆ ಬರಬೇಕು, 100% ಎಫರ್ಟ್ ನಮ್ ಕಡೆಯಿಂದ ಬರಬೇಕು. ಎರಡೂ ಕಡೆಯಿಂದ ಆದಾಗ ಮಾತ್ರ ಸೊ ಫಲಿತಾಂಶ ಚೆನ್ನಾಗಿ ಬರ್ತದೆ. ಸೊ ಇಲ್ಲಿ ಅದು ಆಲ್ರೆಡಿ ಆಗ್ತಾ ಇದೆ. ಪ್ರಾಧ್ಯಾಪಕರ ಆಯ್ಕೆ ಮಾನದಂಡ ಇಲ್ಲಿ ತುಂಬಾನೇ ಯೂನಿಕ್ ಆಗಿದೆ. ಪ್ರಾಧ್ಯಾಪಕರಾಗಿ ಆಯ್ಕೆಯಾಗಲು ಹಲವು ಪರೀಕ್ಷೆಗಳಿರುತ್ತವೆ. ಆ ಎಲ್ಲಾ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಮಾತ್ರ ಅವಕಾಶ ನೀಡಲಾಗುತ್ತೆ. ಇಲ್ಲಿ ಫ್ಯಾಕಲ್ಟೀಸ್ ಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ದೇ ಆರ್ ಚೂಸಿಂಗ್ ಗುಡ್ ಫ್ಯಾಕಲ್ಟೀಸ್ ಓನ್ಲಿ. ಗುಡ್ ಫ್ಯಾಕಲ್ಟೀಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ತದೆ. ಇಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಬಾರಪ್ಪ ನೀನ್ ಬಾರೋ, ಯಾರೋ ಕಡಿಮೆ ಸ್ಯಾಲರಿ ತಗೊಳ್ತಾರೆ ಅಂತೇಳಿ ಆ ತರದವರಿಗೆ ಪ್ರಿಫರೆನ್ಸ್ ಇರಲ್ಲ. ಸೊ ಡೆಫಿನೆಟ್ಲಿ ಏನ್ ಮಾಡ್ತಾರೆ, ಅವರಿಗೆ ಒಂದು ರಿಟರ್ನ್ ಎಕ್ಸಾಮ್ ಕೊಡ್ತೇವೆ ಅಂಡ್ ಫ್ಯಾಕಲ್ಟೀಸ್ ಗಳಿಗೆನೆ ಡೆಮೋ ತಗೊಳ್ತೇವೆ. ರಿಟರ್ನ್ ಎಕ್ಸಾಮ್, ಡೆಮೋ ಎರಡರಲ್ಲೂ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವಿಲ್ಲಿ ಅಡ್ಮಿಷನ್ ಅನ್ನ ತಗೊಳ್ತೇವೆ ಫ್ಯಾಕಲ್ಟೀಸ್ಗೆ. ಸೊ ಈ ಪಾರ್ಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಯಾವುದೇ ರೀತಿ ಮುಲಾಜುಗಳನ್ನ ನೋಡಲ್ಲ. ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಮತ್ತೆ ನಮಗೆ ರಿಸಲ್ಟ್ ಮಾತ್ರ ಬೇಕು. ಇಲ್ಲಿ ಯಾವುದೇ ಎಮೋಷನ್ಸ್ ಇಲ್ಲ ಟು ಸೆಲೆಕ್ಟ್ ದ ಫ್ಯಾಕಲ್ಟೀಸ್. ಹಾಗಾಗಿ ಇಲ್ಲಿ ಗುಡ್ ಕ್ವಾಲಿಟಿ ಆಫ್ ಫ್ಯಾಕಲ್ಟೀಸೇ ಇದ್ದಾರೆ. ಹಾಗಾಗಿ ಈ ಒಂದು ರಿಸಲ್ಟ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಟೀಮ್ ಕೋಆರ್ಡಿನೇಷನ್ ಅಂಡ್ ಕೆಮಿಸ್ಟ್ರಿಲೂ 2020ರಲ್ಲಿ ಏನ್ ಜಾಯಿನ್ ಆಗಿದಾರೋ ಅವರು ಇಲ್ಲಿವರೆಗೂ ಸಹ ನಮ್ ಜೊತೆಲೇ ಇದ್ದಾರೆ. ಅಂದ್ಹಾಗೆ ಈ ಸಂಸ್ಥೆ ಮೊದಲು ಪ್ರಾಧಾನ್ಯತೆ ಕೊಡೋದೇ ಶಿಸ್ತಿಗೆ. ಅದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ. 2020ರಲ್ಲಿ ಬಹಳಷ್ಟು ಕಷ್ಟಗಳ ಮಧ್ಯೆ ಈ ಸಂಸ್ಥೆ ಶುರುವಾಗುತ್ತೆ. ಬಹಳಷ್ಟು ಕ್ರಿಟಿಸಿಸಮ್ ಬರುತ್ತೆ, ಈ ಟೈಮಲ್ಲಿ ಸ್ಟಾರ್ಟ್ ಆದ್ರೆ ಕಷ್ಟ ಆಗ್ತದೆ ಅಂತ. ಅದು ಅಕ್ಷರಶಃ ನಿಜ, ಬಹಳಷ್ಟು ಕಷ್ಟಗಳು ಬಂತು. ಆದರೂ ಕೂಡ ಈ ಸಂಸ್ಥೆ ಶುರುವಾದಾಗ ಒಂದೇ ಒಂದು ಮುಖ್ಯವಾದ ಎಜೆಂಡಾವನ್ನು ಇಟ್ಕೊಂಡು ಬಂದಿರುತ್ತೆ. ಅದು ಶಿಸ್ತು ಮತ್ತೆ ಸರಿಯಾದ ರಿಸಲ್ಟ್ಸ್. ಸೊ ಈ ಒಂದು ಶಿಸ್ತನ್ನ ಅಳವಡಿಸಿಕೊಂಡು ಈ ಬ್ರಾಂಚ್ ಓಪನ್ ಆದಾಗ ಅಡ್ಮಿಷನ್ಗಳು ಬೆರಳೆಣಿಕೆಯಲ್ಲಿ ಬರ್ತದೆ. ಆದರೂ ಕೂಡ ಅಲ್ಲಿ ಬಂದಿರುವಂತಹ ಮಕ್ಕಳಿಗೆ ಎಲ್ಲಾ ರಿಸೋರ್ಸಸ್ ಅನ್ನು ಕೊಡ್ತಾರೆ. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಡಬಲ್ ಆಗ್ತಿದೆ. ಕಾರಣ ಮತ್ತೇನೂ ಅಲ್ಲ, ರಿಸಲ್ಟ್ಸ್. ಪರಿಣಾಮಕಾರಿ ಕಲಿಕಾ ವಿಧಾನದಿಂದಲೇ ಶಿಕ್ಷಣ ಕ್ರಾಂತಿ ಮಾಡಿರುವ ಡೈರೆಕ್ಟರ್ ಅಂಡ್ ಬ್ರಾಂಚ್ ಹೆಡ್, ಎಕ್ಸಲೆಂಟ್ ನೀಟ್ ಅಕಾಡೆಮಿ ಧಾರವಾಡ ಸಚಿನ್ ಗಿರಿಯಪ್ಪನವರ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಚಿನ್ ಗಿರಿಯಪ್ಪನವರ್, ಡೈರೆಕ್ಟರ್, ಎಕ್ಸಲೆಂಟ್ ನೀಟ್ ಅಕಾಡೆಮಿ ಧಾರವಾಡ. ಮೊಟ್ಟ ಮೊದಲನೇದಾಗಿ ನಾನು ನನ್ನ ಮಾವನವರು ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ರಾದ ಬಸವರಾಜ್ ಕೌಲ್ಗಿ ಸರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಆಮೇಲೆ ಎರಡನೇದಾಗಿ ನನ್ನ ಕುಟುಂಬ ತುಂಬ ಸಪೋರ್ಟ್ ಮಾಡಿದೆ, ನನ್ನ ಬೆನ್ನೆಲುಬಾಗಿ ನಿಂತಿದೆ. ಅವ್ರು ಇರಲಿಲ್ಲ ಅಂದರೆ ನಾನಷ್ಟು ಸಾಧಿಸೋಕ್ಕೆ ಸಾಧ್ಯವಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಮೂರನೇದಾಗಿ ನಾನು ನನ್ನ ಬೋಧಕೇತರ ವೃಂದಕ್ಕೆ, ಬಿಕಾಸ್ ಅವರು ಇರಲಿಲ್ಲ, ಅವರು ವರ್ಕ್ ಇದು ಅವಾರ್ಡ್ ನನ್ನದೆಷ್ಟೋ ಅಷ್ಟೇ ಅವರಿಗೂ ಸೇರಬೇಕಾಗಿದ್ದು. ಅವರು ನಿಷ್ಠೆಯಿಂದ ಕೆಲಸ ಮಾಡಲಿಲ್ಲ ಅಂದರೆ ಏನೋ ಸಾಧನೆ ಆಗ್ತಿರಲಿಲ್ಲ. ಆಮೇಲೆ ಅವರು ವಿದ್ಯಾರ್ಥಿಗಳ ಕಾಳಜಿ ವಹಿಸೋದಿರಲಿ, ಬೋಧಕರು ಆಗಲಿ, ಎಲ್ಲರ ಶ್ರಮನೇ ಈ ಅವಾರ್ಡು ಬಂದಿದೆ. ಆಮೇಲೆ ನ್ಯೂಸ್ ಫಸ್ಟು ನಮ್ಮಂಥ ಗ್ರಾಮೀಣ ನಗರ
ನಗರದೊಳಗೆ ಎಲೆಮೆರೆಯಾಗಿ ಕೆಲಸ ಮಾಡೋ ನಮ್ಮನ್ನು ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಬರ್ತದೆ. ಇದು ಪ್ರೇರೇಪಣೆ ನಮಗೆ ಇನ್ನೂ ಜಾಸ್ತಿ ಕೆಲಸ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ನ್ಯೂಸ್ ಫಸ್ಟ್. ಥ್ಯಾಂಕ್ ಯು. ಮತ್ತೊಬ್ಬ ಸಾಧಕರ ಜೊತೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.